ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಗ್ಗೆಕಾಯಿಯಿಂದ 2 ತರಹದ ರೆಸಿಪಿಗಳನ್ನು ಮಾಡಿ ತೋರಿಸ್ತೇನೆ. ಮಗ್ಗೆಕಾಯಿಯ ಗಸಿ ಮತ್ತು ಮಗ್ಗೆಕಾಯಿಯ ಪುಳಿಕೊದ್ದೆಲೆ. ನೋಡಿ, ಈಗ ಮೊದಲಿಗೆ ಮಗ್ಗೆಕಾಯಿ ಗಸಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕೆ ನಾನು ಸ್ವಲ್ಪ ಹೆಸರು ಕಾಳನ್ನು ಮೊಳಕೆ ಬರಿಸಿಟ್ಟಿದ್ದೇನೆ. ನೋಡಿ, ಹೆಸರು ಕಾಳನ್ನು ಜಾಸ್ತಿ ಮೊಳಕೆ ಬರಿಸಲಿಲ್ಲ, ಸ್ವಲ್ಪ ಮೊಳಕೆ ಬರಿಸಿದ್ದೇನೆ. ಜಾಸ್ತಿ ಮೊಳಕೆ ಬರಿಸಿದರೆ ಅದು ಬೇಯಿಸುವಾಗ ಅದರ ಸಿಪ್ಪೆ ಎಲ್ಲ ಹೋಗ್ತದೆ. ನೋಡಿ, ಹೆಸರು ಕಾಳನ್ನು ಸಿಪ್ಪೆ ಸಹಿತ ತಿನ್ನೋದೇ ಒಳ್ಳೆಯದು. ಹಾಗಾಗಿ ಜಾಸ್ತಿ ಮೊಳಕೆ ಬರಿಸಲಿಲ್ಲ. ನೋಡಿ, ಹೆಸರು ಕಾಳಿನ ಸಿಪ್ಪೆ ತೆಗೆದು ಬೇಕಿದ್ರೂ ನೀವು ಗಸಿ ಮಾಡ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಆದರೆ ಹೆಸರು ಕಾಳನ್ನು ಸಿಪ್ಪೆ ಸಹಿತ ತಿನ್ನೋದು ಒಳ್ಳೆಯದು. ನೋಡಿ, ಅರ್ಧ ಮಗ್ಗೆಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಇದಕ್ಕೆ ಮಗ್ಗೆಕಾಯಿ ಜಾಸ್ತಿ ಹಾಕಬೇಕಾಗಿಲ್ಲ, ಅರ್ಧ ತುಂಡು ಹಾಕಿದರೆ ಸಾಕು. ಈಗ ಇದನ್ನು ಸ್ವಲ್ಪ ತೊಳೆದು ಬೇಯಲಿಕ್ಕೆ ಇಡಬೇಕು. ಈಗ ನಾನು ಚೆನ್ನಾಗಿ ತೊಳೆದು ತರ್ತೇನೆ. ನೋಡಿ, ಚೆನ್ನಾಗಿ ತೊಳೆದಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಾಗೆ ಮಗ್ಗೆಕಾಯಿಯನ್ನು ಕಟ್ ಮಾಡಿ ಅದರ ಸಿಪ್ಪೆಯನ್ನು ತೆಗೆದು ದೊಡ್ಡ ದೊಡ್ಡ ಹೋಳುಗಳಾಗಿ ಮಾಡಿದ್ದೇನೆ. ಅದನ್ನು ಕೂಡ ಹಾಕ್ಕೊಳ್ತೇನೆ. ನೀವು ಮಗ್ಗೆಕಾಯಿಯನ್ನು ಸಿಪ್ಪೆ ತೆಗೆಯದೇ ಬೇಕಿದ್ರೂ ಮಾಡ್ಬೋದು. ಈಗ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ತೇನೆ. ನಾನು ಇದನ್ನು ಹೊರಗೆ ಬೇಯಿಸ್ತೇನೆ, ಕುಕ್ಕರಲ್ಲಿ ಹಾಕಿದರೆ ಕರಗಿ ಹೋಗ್ತದೆ. ನೋಡಿ, ಅದು ಬೇಯುವಷ್ಟು ಹೊತ್ತಿಗೆ ಮಸಾಲೆ ರುಬ್ಬಬೇಕು. ಮಸಾಲೆಗೆ 1 ಹೋಳು ತೆಂಗಿನಕಾಯಿ ತಗೊಂಡಿದ್ದೇನೆ, ಹಾಗೆ ಒಂದು 4 ರಿಂದ 5 ಒಣಮೆಣಸು ಮತ್ತು 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ. ಈಗ ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೇನೆ, ಹಾಗೆ ಒಣಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ಹುರಿದು ಹಾಕ್ತಾ ಇದ್ದೇನೆ. ನೋಡಿ, ಮತ್ತು ಸಣ್ಣ ಹುಣಸೆ ಹುಳಿ ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿದರೆ ಆಯಿತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಮಸಾಲೆಯನ್ನು ರುಬ್ಬಿ ತಂದಿದ್ದೇನೆ. ನೋಡಿ, ಹೆಸರು ಕಾಳು ಮತ್ತು ಮಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ನೋಡಿ, ಹೆಸರು ಕಾಳು ಸ್ವಲ್ಪ ಮೆತ್ತಗಾಗಬೇಕು. ನೋಡಿ, ಈ ಥರ ಮೆತ್ತಗಾಗಿದೆ. ನೋಡಿ, ಇಷ್ಟಾದರೆ ಸಾಕು, ಜಾಸ್ತಿ ಅದನ್ನು ಕರಗಿಸಬಾರ್ದು. ಈಗ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಸೇರಿಸಿಕೊಳ್ಬೇಕು. ನೋಡಿ, ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅದು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸಿಕೊಳ್ಳುವ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಉಂಟು. ಇದು ತಣಿದ ಮೇಲೆ ತುಂಬಾ ದಪ್ಪ ಆಗ್ತದೆ. ನೋಡಿ, ಚೆನ್ನಾಗಿ ಕುದೀತಾ ಉಂಟು. ನೋಡಿ, ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ನೋಡಿ, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಹಾಗೆ 1 ಒಣಮೆಣಸು ಮತ್ತು ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಲ್ಲೇ ಒಗ್ಗರಣೆ ಮಾಡಿದರೆ ಸಾರಿಗೆ ರುಚಿ ಚೆನ್ನಾಗಿರ್ತದೆ. ನೋಡಿ, ಹಾಗೆ ಪರಿಮಳನೂ ತುಂಬಾ ಚೆನ್ನಾಗಿರ್ತದೆ. ನೀವು ಒಂದ್ಸಾರಿ ಈ ಥರದ ರೆಸಿಪಿ ಮಾಡಿ ನೋಡಿ. ನೋಡಿ, ರುಚಿಯಾದ ಮಗ್ಗೆಕಾಯಿ ಗಸಿ ರೆಡಿಯಾಗಿದೆ. ಈಗ ಮಗ್ಗೆಕಾಯಿಯದ್ದು ಪುಳಿಕೊದ್ದೇಳು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಪುಳಿಕೊದ್ದೇಳು ಮಾಡಲಿಕ್ಕೆ 1 ಮಗ್ಗೆಕಾಯಿಯನ್ನು ತಗೊಂಡಿದ್ದೇನೆ. ನೋಡಿ, ಅದನ್ನು ಕಟ್ ಮಾಡಿ ಅದರ ಬೀಜ ಎಲ್ಲ ತೆಗೆದು ಸಿಪ್ಪೆ ಸಹಿತ ಹಾಕ್ಕೊಳ್ಬೇಕು. ಪುಳಿಕೊದ್ದೇಲು ಮಾಡುವಾಗ ಮಗ್ಗೆಕಾಯಿಯ ಸಿಪ್ಪೆ ತೆಗೆಯುವುದಿಲ್ಲ. ನೋಡಿ, ಹಾಗೆ ಮಾಡ್ತಾರೆ. ಮಗ್ಗೆಕಾಯಿಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡಿದ್ದೇನೆ. ಇದನ್ನೀಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. 1 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಖಾರ ತಿನ್ನುವವರಾದರೆ 2-3 ಹಸಿಮೆಣಸು ಹಾಕ್ಕೊಳ್ಬೋದು. ಹಾಗೆ ರುಚಿಗೆ 2 ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಮಗ್ಗೆಕಾಯಿ ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಮಗ್ಗೆಕಾಯಿ ತುಂಡಿಗೆ ಉಪ್ಪು ಚೆನ್ನಾಗಿ ಹೀರಿಕೊಳ್ತದೆ. ಈಗ ಸ್ವಲ್ಪ ನೀರು ಹಾಕಿ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಲಿಕ್ಕಿಡುವ. ಇದು ಬೇಯುವಷ್ಟು ಹೊತ್ತಿಗೆ ಇದಕ್ಕೆ ಬೇಕಾದ ಮಸಾಲೆಯನ್ನು ಹುರಿದುಕೊಳ್ಳುವ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ 5-6 ಮೆಣಸು ಹಾಕಿದ್ದೇನೆ. ಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಾಕ್ಕೊಳ್ಳಿ. ಖಾರ ತಿನ್ನುವವರಾದರೆ ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಇದನ್ನು ಹುರಿಬೇಕು. ಎಣ್ಣೆ ಯಾವುದು ಆಗ್ತದೆ, ಆದರೆ ತೆಂಗಿನ ಎಣ್ಣೆ ಹಾಕಿದರೆ ಸಾರಿಗೆ ರುಚಿ ಚೆನ್ನಾಗಿರ್ತದೆ. ನೋಡಿ, ಅದಕ್ಕಾಗಿ ನಾನು ತೆಂಗಿನ ಎಣ್ಣೆ ಹಾಕಿ ಹುರಿದುಕೊಳ್ಳಿ ಅಂತ ಹೇಳ್ತಾ ಇರೋದಷ್ಟೇ. ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ನೀವು ಇಲ್ಲಿ ಮೆಣಸನ್ನು ಮೊದಲೇ ಬೇಕಿದ್ರೂ ಹುರಿದು ತೆಗಿಬೋದು. ಮಸಾಲೆಗಳೆಲ್ಲ ಕಪ್ಪಾಗಬಾರ್ದು. ನೋಡಿ, ಆ ಥರ ಹುರಿದುಕೊಳ್ಳಿ. ಈಗ ಸ್ವಲ್ಪ ಹುರಿದಾದ್ಮೇಲೆ 1 ಚಮಚ ಆಗುವಷ್ಟು
ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಳ್ತಿಗೆ ಅಕ್ಕಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಹುರಿಬೇಕು. ಇದನ್ನು ನೀವು ಬೇರೆ ಬೇರೆಯಾಗಿ ಒಂದೊಂದನ್ನೇ ಮಸಾಲೆಯನ್ನು ಹಾಕಿ ಹುರಿದುಕೊಳ್ಬೋದು. ಈಗ ಅರ್ಧ ಚಮಚ ಆಗುವಷ್ಟು ಅರಿಶಿನ ಕೂಡ ಹಾಕಿದ್ದೇನೆ. ಒದ್ದೆಲಿಗೆ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಬೇಕು ನೋಡಿ, ಹಾಗಾಗಿ 2 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಬೇಕಾಗ್ತದೆ. ಆ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿದುಕೊಳ್ಳಿ. ಈಗ ಕೊನೆಯದಾಗಿ ನಾನಿಲ್ಲಿ ಬಿಳಿ ಎಳ್ಳನ್ನು ಹುರಿದೇ ಹಾಕಿದ್ದೇನೆ, ಹಾಗಾಗಿ ಇನ್ನು ಹುರಿತಾ ಇಲ್ಲ ನೋಡಿ. ಈಗ ಇದೆಲ್ಲ ತಣಿದ ಮೇಲೆ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ. ಹಾಗೆ ಅದಕ್ಕೆ ಸಣ್ಣ ಹುಣಸೆ ಹುಳಿ ಹಾಕಿದ್ದೇನೆ. ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಇದನ್ನು ತರಿಯಾಗಿ ರುಬ್ಬಬೇಕು, ನಯವಾಗಿ ರುಬ್ಬಲಿಕ್ಕಿಲ್ಲ ನೋಡಿ. ಈಗ ಮಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಳುವ. ಹಾಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಳ್ಳಿ. ಕೊದ್ದೆಳು ತೆಳ್ಳಗೆ ಮಾಡೋದಿಲ್ಲ, ಸ್ವಲ್ಪ ದಪ್ಪ ಇರ್ತದೆ ನೋಡಿ. ಇಷ್ಟು ದಪ್ಪ ಉಂಟು ನೋಡಿ ಸಾರು, ಜಾಸ್ತಿ ನೀರು ಹಾಕಲಿಲ್ಲ. ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ತಾಗಲಿಲ್ಲ ನೋಡಿ. ಮಗ್ಗೆಕಾಯಿ ಬೇಯಿಸುವಾಗ ಆದಷ್ಟು ಕಡಿಮೆ ಉಪ್ಪು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಕುದಿದಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕುವ. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಣಮೆಣಸು, ಹಿಂಗು ಹಾಗೆ ತೆಂಗಿನ ಎಣ್ಣೆಯಲ್ಲಿ ಹುರಿದು ಹಾಕಿದ್ದೇನೆ. ತುಂಬ ರುಚಿಯಾದ 2 ಬಗೆಯ ಮಗ್ಗೆಕಾಯಿ ರೆಸಿಪಿಗಳನ್ನು ಮಾಡಿ ತೋರಿಸಿದ್ದೇನೆ. ಈ 2 ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.